ನೋಡಿದ್ರೆ ಗೊತ್ತಿದ್ದಾರಾ ಇವ್ರು ಎಲ್ಲಿಂದ ಬಂದಿದ್ದಾರೆ, ಮೂಲತಃ ಯಾವ ದೇಶ? Good afternoon everyone, welcome to Vyoma Study Center. ಇವತ್ತು ನನ್ನ ಜೊತೆ ವೆಂಕಟೇಶ್ ಪಾಟೀಲ್ ಸರ್ ಅವರು ಇದ್ದಾರೆ. ನಮಸ್ಕಾರ. ಇವತ್ತು ನಮ್ಮ ಸ್ಟಡಿ ಸೆಂಟರಲ್ಲಿ ಮೆಂಟರಿಂಗ್ ಆಗಿ ಗ್ರೂಪ್ ಡಿಸ್ಕಷನ್ ರೌಂಡ್ನ ಕಂಡಕ್ಟ್ ಮಾಡೋದಕ್ಕೆ ವೆಂಕಟೇಶ್ ಪಾಟೀಲ್ ಸರ್ ಅವರು ಬಂದಿದ್ದಾರೆ. ಅವರು ಪಾಲಿಟಿ ಆಗಿ ಕರೆಂಟ್ ಅಫೇರ್ಸಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದಾರೆ. ಅವರು ನಮ್ಮ ವ್ಯೋಮ IAS ಅಕಾಡೆಮಿಯ ಒನ್ ಆಫ್ ದ ಎಕ್ಸ್ಪರ್ಟೈಸ್ ಆ್ಯಂಡ್ ಸೀನಿಯರ್ ಫ್ಯಾಕಲ್ಟಿ. ಬನ್ನಿ ಮೆಂಟರಿಂಗ್ ಸೆಷನ್ನ ಕಂಡಕ್ಟ್ ಮಾಡೋಣ. Afternoon everyone, as we discussed in today's class, we have Venkatesh Patil sir. Hi, good afternoon all. Yeah. So in today's session, we'll be handling polity and current affairs. And in our study center, we provide the newspapers freely. So you make use of it. Who conduct the SIR? Election Commission of India. ಅಲ್ವೇ ಅನ್ನೆಸೆಸರಿ ಆಗಿರುತ್ತೆ. ಸೊ ಪ್ರತಿದಿನ ನೀವು ಎಡಿಟೋರಿಯಲ್ ಓದಲೇಬೇಕು. ಎಡಿಟೋರಿಯಲ್ ನೋಡಿ, ಇಲ್ಲಿ ಅಕ್ಕಿ ಪಿಕ್ಕಿ ಟ್ರೈಬ್ ಬಗ್ಗೆ ಕೊಟ್ಟಿದ್ದಾರೆ. ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಟ್ರೈಬ್ ಇನ್ ಕರ್ನಾಟಕ. ಅಕ್ಕಿ ಪಿಕ್ಕಿ ನೋಡಿದ್ರೆ ಗೊತ್ತಿದ್ದಾರಾ ಇವ್ರು ಎಲ್ಲಿಂದ ಬಂದಿದ್ದಾರೆ, ಮೂಲತಃ ಯಾವ ದೇಶವ್ರದ್ದು, ಯಾವ ದೇಶದವರು? ಏನಕ್ಕೆ ಅವ್ರು ಅಕ್ಕಿ ಪಿಕ್ಕಿ ಅಂತ ಕರೀತಾರೆ? ಅಕ್ಕಿ ಪಿಕ್ಕಿ ಅಂತ ಬರ್ಡ್ಸು ಕ್ಯಾಚ್ ಮಾಡ್ತಾರೆ. ಹೌದಾ? ತುಂಬ ಅಂದರೆ ಕ್ಲೆವರಾಗಿ ಕ್ಯಾಚ್ ಮಾಡ್ತಾರೆ, ಅದಕ್ಕೆ ಅವ್ರನ್ನ ಅಕ್ಕಿ ಪಿಕ್ಕಿ ಅಂತ ಕರೀತಾರೆ. ಸರ್, ಇದು ಎಕ್ಸಾಮು ಹತ್ರ ಬರ್ತಾ ನಾರ್ಮಲಾಗಿ ಆ್ಯಂಗ್ಸೈಟಿ, ಸ್ಟ್ರೆಸ್ ಎಲ್ಲ ಹಾಗೆ ಆಗುತ್ತೆ. ಸೊ ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂದರೆ ಏನಾದರೂ ಎಕ್ಸಸೈಸ್ ಆ ಥರ ಮಾಡಬೇಕಾ, ಬ್ರೀತಿಂಗ್ ಎಕ್ಸಸೈಸ್, ಅಥವಾ ಏನು ಸೀರಿಯಸ್ಸಾಗಿ ತೊಗೊಂಡ್ದೇ ಲೈಟಾಗಿ ಆರಾಮಾಗಿ ಹಂಗೆ ಇರಬೇಕಾ, ಯಾವ ಥರ ಇರಬೇಕಾಗತ್ತೆ ಆ 1 ವೀಕ್ ಎಕ್ಸಾಮ್ 1 ವೀಕ್ ಬ್ಯಾಕ್ ಆ ಥರ. ಸೊ ಆದಷ್ಟು ಏನಂದರೆ ಆಲ್ಮೋಸ್ಟ್ ಎಲ್ಲ UPS ಆಸ್ಪಿರೆಂಟ್ ಅಂದರೆ ಮಾರ್ನಿಂಗ್ ಯೋಗ ಅಥವಾ ಏನೋ ಮೆಡಿಟೇಷನ್ ಮಾಡ್ತಾ ಹೋಗ್ತಾರೆ. ಹೌದಾ? ಅದಂತೂ ಕಾಮನ್ ಆಗಿ ನೀವು ಮಾಡ್ಕೊಂತ ಹೋಗ್ಬೇಕು. ನಮ್ಮದು ರೆಕ್ಯೂಪ್ಮೆಂಟ್ ಮಾಡಿ 10 years ಆಯ್ತು ಸರ್. ಹೌದು ಮೇಡಮ್. ಇವಾಗ ಕಾಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಯಾವ ರೀಸನ್ ಬರೋಣ? ನಾವು ಏನಂದರೆ ಆ್ಯಕ್ಚುಲಿ ಲಾಸ್ಟ್ ಬಜೆಟಲ್ಲೇ 6000 ವೇಕೆನ್ಸಿಗಳನ್ನೆಲ್ಲ ಆಲ್ರೆಡಿ ಬಜೆಟಲ್ಲಿ ಘೋಷಣೆ ಮಾಡಿದ್ರು. ಐ ಥಿಂಕ್ ಈ ಮಾರ್ಚ್ ಏಪ್ರಿಲ್ಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಮೇಡಮ್. NCERT ನಾನಿನ್ನ ಬಿಗಿನಿಂಗ್ ಸ್ಟೂಡೆಂಟ್ ಸರ್ UPSCಗೆ. NCERT ನಾವು ಎಷ್ಟು ಸರಿ ಓದಿರ್ಬೇಕು ಸರ್ ಫಸ್ಟ್ ಅಟೆಂಪ್ಟ್ ಮಾಡೋಕ್ಕೆ? ಅದು ನಿಮ್ಮ ಡಿಪೆಂಡಿಂಗ್ ಅಪಾನ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಆ್ಯಕ್ಚುಲಿ. ಏನು ಟಾರ್ಗೆಟ್ ಹಾಕೊಂಡಿರ್ತೀವಿ, ಅದನ್ನು ಎಷ್ಟು % ಕಂಪ್ಲೀಟ್ ಮಾಡಬೇಕು ಅನ್ನೋದಿಗಾಗುತ್ತೆ ಅಂತ. ಅದು ನಿಮಗೆ ಡಿಪೆಂಡ್ ಆಗುತ್ತಲ್ವಾ? ಅಲ್ಲ, ಈಗ ಐಡಿಯಲ್ಲಾಗಿ ಒಂದು 70% 80%ವರೆಗೂ ಆಗ್ತಿದೆ. ಯಾಕಂದರೆ ನಿಮಗೆ ಗೊತ್ತು UPSC ಅಂತಂದರೆ ಎಷ್ಟು ಕಾಂಪಿಟೇಷನ್ ಇದೆ ಗೊತ್ತಲ್ವಾ? 1000 ಪೋಸ್ಟ್ ಆದರೆ ಇಯರ್ಲಿ ಕಂಪೈಲೇಷನ್ ಓಕೆ ಸ್ಟಾರ್ಟ್ ಮಾಡಿದ್ದೀನಿ ಓದೋಕ್ಕೆ. ಓಕೆ. ಸೊ ಮ್ಯಾಕ್ಸಿಮಮ್ ಎಷ್ಟು ಟೈಮ್ ರಿವೈಸ್ ಮಾಡಿದರೆ ಬೆಟರ್ ಆಗಿರುತ್ತೆ? ಒಂದು ಕಂಪೈಲೇಷನ್ ಎಷ್ಟು ಸರಿ ರಿವೈಸ್ ಮಾಡಬೇಕು? ರಿವಿಷನ್ ಅಂದರೆ ನೀವು ಡಿಪೆಂಡಿಂಗ್ ಅಪಾನ್ ನಿಮ್ಮ ಇದ್ರ ಮೇಲ್ಗಡೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಏನಾಗುತ್ತೆ, ಭಾಳ ಜನ ಅಂದರೆ ಲೈಬ್ರರಿ ಕೂತ್ಕೊಂಡಿರ್ತಾರೆ, ಒಂದು ಕಡೆ ಮೊಬೈಲ್ ನೋಡ್ತಿರ್ತಾರೆ, ಒಂದು ಕಡೆ ಓದ್ತಾ ಇರ್ತಾರೆ. ಸೊ ಅದು 10 ಸಲ ಓದಿದ್ರು ಕೂಡ ಅದು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಏನಂದರೆ ಭಾಳ ಕಾನ್ಸಂಟ್ರೇಷನ್ ಮುಖಾಂತರ ಅಂದರೆ ನೀವು ಪ್ರತಿಯೊಂದು ಟಾಪಿಕ್ ಲಿಂಕ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಏನಂದರೆ ಫಸ್ಟು ನೀವು ಏನು ಹೋಗ್ಬೇಕಂದ್ರೆ ಫ್ಯಾಕ್ಚುಲ್ ಓದಬೇಕು. ಈಗ ಕಾನ್ಸ್ಟಿಟ್ಯೂಷನ್ ಓದಿದ ತಕ್ಷಣ ಕರೆಂಟ್ ಅಫೇರ್ಸ್ ಬರಬೇಕು. ಅಲ್ಲಿ ಏನು ಕೇಳಿದಾರೆ ಅಂತೇಳಿ ಅದನ್ನು ಹೋಗ್ಬೇಕಾಗುತ್ತೆ. ಅದು ಥರ ರಿವಿಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ. ಇಲ್ಲಿ ನಾವು ಎಷ್ಟು ಸಲ 10 ಸಲ ಮಾಡಿದೆ 15 ಸಲ ಮಾಡಿದೆ ಅದು ಮ್ಯಾಟ್ರ್ ಆಗಲ್ಲ. ಸೊ ನೀವು ಎಷ್ಟು ಕಾನ್ಸಂಟ್ರೇಷನ್ ಮುಖಾಂತರ ಮಾಡ್ತಾ ಹೋಗ್ತೀರ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಆ ಥರ. ನೆಕ್ಸ್ಟ್ ಸರ್, ನಮ್ಮದು PSTRಗೆ ಮೇನ್ ಕರೆಂಟ್ ಅಫೇರ್ಸ್ ಯಾವ್ದ್ರ ಕಡೆ ಗಮನ? ಮೇಡಮ್, ಕರೆಂಟ್ ಅಫೇರ್ಸ್ ಏನಾಗುತ್ತೆ ಅಂದರೆ ನೀವು ಅಟ್ಲೀಸ್ಟ್ 1 ಇಯರ್ ಓದಬೇಕಾಗುತ್ತೆ. ಅಲ್ಲಿ ಏನಂದರೆ ನಿಮಗೆ ಬಂದಾಗ ಈ ಬುಕ್ಸ್ ಲಿಸ್ಟ್ಗಳು ಆಥರ್ಗಳು ಕೇಳ್ತಾರೆ, ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಂದರೆ ಒಲಿಂಪಿಕ್ ಸ್ಪೋರ್ಟ್ಸ್ಗಳು, ಆಮೇಲೆ ಈ ಏಷ್ಯನ್ ಗೇಮ್ಸ್ಗಳು, ಕ್ರಿಕೆಟು, IPL ಈ ಥರ ಎಲ್ಲ ಕೇಳ್ತಾ ಹೋಗ್ತಾರೆ. ಆ ಥರ ಓದಬೇಕಾಗುತ್ತೆ. ಇವ್ರ ಥರ UPSC ಥರ ನಿಮ್ಗೆ ಇರಲ್ಲ, ಜಸ್ಟ್ ಅಂದರೆ ಫ್ಯಾಕ್ಚುಲ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಯಾವುದೋ ಒಂದು ಬುಕ್ ಬಂತಂದರೆ ಅದ್ರ ಬಗ್ಗೆ ಆ ಥರ ಕೇಳ್ತಾ ಹೋಗ್ತಾರೆ. ಸೊ ಆಮೇಲೆ ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಯಾರೋ ವಿನ್ ಆಗಿದ್ರು ಅದಕ್ಕೆ ಕೇಳ್ತಾ ಹೋಗ್ತಾರೆ. ಈ ಥರ ಓದ್ತೀವಿ ನೀವು ಅಷ್ಟೇ. ಕರೆಂಟ್ ಅಫೇರ್ಸ್ ನಿಮ್ಗೇನು ಜಾಸ್ತಿ ಕೇಳಲ್ಲ, ಜಸ್ಟ್ ಫ್ಯಾಕ್ಚುವಲ್ಲು ಏನು ಮಾಡ್ರಿ ಅಂದರೆ ನೀವು 1 ಇಯರ್ ಮ್ಯಾಗ್ಝಿನ್ ತೊಗೊಬಿಡಿ. ಈಗ ಫಾರ್ ಎಕ್ಸಾಂಪಲ್ ಅಂದರೆ ಸ್ಪರ್ಧಾ ಅರಿವು ಆಗಿರ್ಬೋದು, ಸ್ಪರ್ಧಾ ಚೈತ್ರ ಆಗಿರ್ಬೋದು, 1 ಇಯರ್ ತೊಗೊಂಡ್ರೆ ಅದು ಸಾಕಾಗುತ್ತೆ. ಸರ್, ಇವಾಗ ಕರೆಂಟ್ ಅಫೇರ್ಸ್ ಅಂದರೆ ಬರೀ ನ್ಯೂಸ್ ಪೇಪರಿಂದ ಕೇಳಲ್ಲ. ಇವಾಗ PIB ರಿಪೋರ್ಟ್ಸ್ ಇರ್ಬೋದು, ನೀತಿ ಆಯೋಗ ರಿಪೋರ್ಟ್ಸ್ ಇರ್ಬೋದು, ಅದನ್ನು ಒಂದು ಆ್ಯಕ್ಯುರೇಟಾಗಿ ಹೆಂಗೆ ಕರೆಂಟ್ ಅಫೇರ್ಸ್ ತೆಗ್ದು ಅದರಿಂದ ಓದ್ಕೋಬೋದು ಅಂತ. ಓಕೆ. ಸೊ ಅಂದರೆ ಏನಾಗುತ್ತೆ, ನಿಮಗೆ PIB ಕೂಡ ಓದಬೇಕು. ಯಾಕಂದರೆ PIB ಏನಾಗುತ್ತೆ, ಅದು ಗೌರ್ಮೆಂಟ್ ರಿಲೀಸ್ ಮಾಡಿರುವಂಥ ಡಾಟಾ ಆಗಿರುತ್ತೆ. ಮೋಸ್ಟ್ ಏನಂದರೆ ಅದನ್ನು ತೊಗೊಂಡೇ ಇವರು ಆರ್ಟಿಕಲ್ ಮಾಡಿರ್ತಾರೆ. ಆ್ಯಕ್ಚುಲಿ ಅಲ್ಲಿ ಏನು ಪ್ರೆಸೆಂಟಾಗಿ ಗೌರ್ಮೆಂಟಿಂದ ಏನು ಸೋರ್ಸ್ ಬಂದಿರುತ್ತೆ ಅದ್ರ ಮುಖಾಂತರ ಮಾಡ್ತಾ ಹೋಗ್ತಾರೆ. ಸೊ PIB ನಿಮ್ಗೆ ಅರ್ಥ ಆಗಲ್ಲ, ಯಾಕಂದರೆ ಅವ್ರು ಏನಂದರೆ ಜಸ್ಟ್ ಫ್ಯಾಕ್ಚುಲ್ ಮಾತ್ರ ಕೊಟ್ಟಿರ್ತಾರೆ. ಇವ್ರದ್ದು ಹೆಂಗಂದ್ರೆ ನಿಮಗೆ ಡೇಲಿ ಲಿಂಕ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಒಂದು ನ್ಯೂಸ್ ಪೇಪರ್ ಬಂದಾಗ ಅದ್ರ ಬ್ಯಾಕ್ಗ್ರೌಂಡ್ ಎಲ್ಲ ಕೊಟ್ಟಿರ್ತಾರೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಅಂದರೆ ಒಂದು ಆರ್ಟಿಕಲ್ ಬರ್ತಾರೆ, ಇಲ್ಲಿ ಡೆಮೋಕ್ರೆಟಿಕ್ ಸಿಸ್ಟಮ್ ಅದ್ರ ಬಗ್ಗೆ ಬರ್ದಿರ್ತಾರೆ, ಡೆಫಿನಿಷನ್ ಬರ್ದಿರ್ತಾರೆ, ಅದ್ರ ಪ್ರೋಸ್ ಬರ್ದಿರ್ತಾರೆ, ಕಾನ್ಸ್ ಬರ್ದಿರ್ತಾರೆ, ಪ್ರೆಸೆಂಟ್ ಯಾವ ರೀತಿ ವರ್ಕ್ ಮಾಡ್ತಾ ಎಲ್ಲ ಬರ್ದಿರ್ತಾರೆ. ಬಟ್ PIB ಹಂಗಲ್ಲ, ಜಸ್ಟ್ ಯಾವುದೋ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಂಟರ್ನ್ಯಾಷನಲ್ AI ಸಮಿಟ್ ನಡೀತಿದೆ ಇಲ್ಲಿ ಡೆಲ್ಲಿಯಲ್ಲಿ, ಅಷ್ಟೇ ಬರೀತಾರೆ. ಯಾರು ಆಥರು, ಯಾರು ಪ್ರೆಸೆಂಟಾಗಿ ಉದ್ಘಾಟಕರು, ಯಾರು ಗೆಸ್ಟ್ಗಳು, ಏನು ವಿಷಯ ಬಂತು ಅಷ್ಟೇ ಬರೀತಾರೆ. ನಿಮ್ಗೆ ಅಷ್ಟು ಏನಂದರೆ ಇಲ್ಲಿ ಒಂದು ಆರ್ಟಿಕಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ತಪ್ಪೇನಲ್ಲ, ಬಟ್ ನಿಮಗೆ ಟೈಮ್ ಸಾಕಾಗಲ್ಲ. ಯಾಕಂದರೆ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಯಾವುದೋ ಎಕ್ಸ್ಪರ್ಟ್ ಆಗ್ತಾಯಿಲ್ಲ.
ಜಸ್ಟ್ ನಮಗೆ ನಾಲೆಜ್ ಬರಕ್ಕೆ ಅಂದರೆ ಎಕ್ಸಾಮ್ ಪರ್ಪಸ್ ಓದ್ತೀವಿ ನಾವು ಆ ಥರ ಅಂತ. ಸೊ ಅದಕ್ಕೆ ಏನಂದರೆ ಯಾವುದಾದ್ರು ರೆಗ್ಯುಲರ್ ಆಗಿ ಓದ್ತಾ ಹೋದರೆ ನಿಮ್ಗೆ ಏನಾಗುತ್ತೆ, ಆ ಒಂದು ಕಂಟಿನ್ಯೂಸ್ ನಾಲೆಜ್ ಬಿಲ್ಡ್ ಆಗ್ತಾ ಹೋಗುತ್ತೆ ನಿಮ್ಮ ಹತ್ರ. ಎಷ್ಟೋ ಸಲ ಅದೇ ಆರ್ಟಿಕಲ್ ರಿಪೀಟ್ ಆಗ್ತಿರುತ್ತೆ ಆ ಇಂಟರ್ವ್ಯೂ, ಅದು ನಿಮಗೆ ನೆಸರಿ ಇರೋಂಗಿಲ್ಲ ಆ ಥರ ಅಂತ. ಓಕೆ ಅದರ್ಸ್. ಥ್ಯಾಂಕ್ ಯು ಸರ್. ಸರ್ ಈಗ ಇದು ಹೇಳಿದ್ರಲ್ಲ ನ್ಯೂಸ್ ಪೇಪರ್ ಡೈಲಿ 1.5 hour ಓದಬೇಕು ಅಂತ. ಸ್ವಲ್ಪ ಜೋರಿಸಿ ಮಾತಾಡಿ. ನ್ಯೂಸ್ ಪೇಪರ್ 1.5 hour ಓದಬೇಕು ಅಂತ ಹೇಳಿದ್ರೆ, ಬಟ್ ನಾನು ಲಾಸ್ಟ್ ಎಕ್ಸಾಮ್ ಬರೆದಾಗ ಅನಿಸಿತ್ತು ಇಷ್ಟೆಲ್ಲ ಅವಶ್ಯಕತೆ ಇಲ್ಲ ನ್ಯೂಸ್ ಪೇಪರ್ ಅಂತ ಅನಿಸ್ತು. ಬಟ್ ಕರೆಂಟ್ ಅಫೇರ್ಸ್ ಅವಶ್ಯಕತೆ ಇದೆ. ಯಾವ ಥರ ಓದಬೇಕು ಅಂತಂದರೆ ಅದೇ ಹೇಳಿದ್ನಲ್ಲ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅಂದರೆ ಈಗ ಡೆಮೋಕ್ರಸಿ ಅಂತ ಬಂತಪ್ಪ, ಇದರಲ್ಲಿ ಬಂತದ್ದು ಒಂದು ಆರ್ಟಿಕಲ್ ಓದೇನಂದರೆ ನೀವು ಡೈರೆಕ್ಟಾಗಿ ಬುಕ್ಸ್ಗೆ ಓದಬೇಕು. ಬುಕ್ಸ್ ಓದಿ ಡೆಮೋಕ್ರೆಟಿಕ್ ಪ್ರೆಸೆಂಟಾಗಿ ಸಿಚುವೇಷನಲ್ಲಿ ಸ್ವಲ್ಪ ಇಲ್ಲಿ ಫ್ಯಾಕ್ಟ್ಸ್ ಕೊಟ್ಟಿರ್ತಾರೆ, ಆ ಥರ ಓದಬೇಕಾಗುತ್ತೆ. ಸೊ ಏನಾಗುತ್ತೆ ಅಂದರೆ ನಾವು ಕೆಲವು ಟೈಮಲ್ಲಿ UPSC ಹೆಂಗಂದರೆ ಒಂದು ಟೈಮಲ್ಲಿ ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳ್ತಾರೆ, ಕೆಲವು ಸಲ ಕಡಿಮೆ ಕೇಳ್ತಾ ಹೋಗ್ತಾರೆ, ಬಟ್ ಕೇಳಲ್ಲ ಅಂತ ಅನ್ನೋಕ್ಕಾಗಲ್ಲ. ಸೊ ಮತ್ತೆ ಪ್ರತಿಯೊಂದು ಕ್ವಶನ್ ಏನು ತೆಗೆದ್ರೆ ಫ್ರೇಮ್ ಮಾಡಿದ್ರೆ ಕೂಡ ಆನ್ ದ ಬೇಸ್ ಆಫ್ ದಿ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಯಾಕಂದರೆ ಆಲ್ರೆಡಿ ಎಲ್ಲ UPSC ಕ್ವಶನ್ಗಳೆಲ್ಲ ಕೂಡ ಆಲ್ರೆಡಿ ಮುಗಿದಿದೆ ಅಲ್ವಾ, ಏನಾಗುತ್ತೆ ಕರೆಂಟ್ ಅಫೇರ್ಸ್ ಮೇಲ್ಗಡೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಆ ಥರ ಅಂತ. ಅದು ನಾನು ಹೇಳ್ತಿರೋದೇನು ಅಂದರೆ ಇಷ್ಟೊಂದೆಲ್ಲ ಓದೋ ಬದಲು ವಿ ಕ್ಯಾನ್ ಗೋ ಒಂದು 10 articles ಮಂತಲ್ಲಿ ಇಂಪಾರ್ಟೆಂಟ್ ಅನ್ನೋದು ಇವು ಪ್ರಿವಿಯಸ್ ಮಾಡಿ ಓಕೆ ಕ್ಯಾನ್ ಫಿಲ್ಟರ್ ಔಟ್ ಆ ಥರ ಮಾಡ್ಕೋಬೋದು. ಈಗ ನಾವು ಡೈಲಿ 1.5 ನಿಮಗೆ ಗೊತ್ತಾಗುತ್ತೆ, ನೀವು ಅಟ್ಲೀಸ್ಟ್ ಒಂದು ತಿಂಗಳ ಓದಿರಂದ್ರೆ ಇದರಲ್ಲಿ ಈಗ ಎಲ್ಲ ಆರ್ಟಿಕಲ್ಸ್ ಓದೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ನಿಮಗೆ ಎಷ್ಟೋ ವಿಷಯಗಳು ರಿಪೀಟ್ ಆಗಿರುತ್ತೆ, ನೀವೇ ಸ್ಕಿಪ್ ಮಾಡ್ತಾರೆ. ಬಟ್ ಫಸ್ಟ್ ಓದೋರಿಗೆ ಏನಾಗುತ್ತೆ, ಈಗ ಎಷ್ಟೋ ಜನರಿಗೆ ಎಲ್ಲ ವರ್ಡ್ಗಳು ಗೊತ್ತಿರಲ್ಲ, ಅದನ್ನ ಇದು ಮಾಡಿ ಮೀನಿಂಗ್ ನೋಡ್ತಾ ಹೋಗ್ತಾರೆ. ಸೊ ಫಸ್ಟಿಗೆ ಹೋದವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ನೀವು ಬರ್ತಾ ಬರ್ತಾ ಫಾರ್ ಎಕ್ಸಾಂಪಲ್ ನಿಮ್ಮ ಸೆಕೆಂಡ್ ಥರ್ಡ್ ಅಟೆಂಪ್ಟ್ ಆದರೆ ನೀವು ಹೇಳ್ದಂಗೆ ಮಾಡ್ಬೋದು, ಕರೆಕ್ಟ್ ಆಗುತ್ತೆ. ಎಸ್ ಏನು ಪ್ರಾಬ್ಲಮ್ ಇಲ್ಲ ತಾನೆ. ಓಕೆ ಥ್ಯಾಂಕ್ ಯು. ಬಟ್ ಕರೆಂಟ್ ಅಫೇರ್ಸ್ ಇದ್ರೆ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ನಾಲೆಜ್ ಏನಾಗುತ್ತೆ, ಡೈಲಿ ಅಪ್ಡೇಟ್ ಅದು ಅಪ್ಡೇಟ್ ಇರುತ್ತೆ. ಬಟ್ ಇಷ್ಟೆಲ್ಲ ಟೈಮ್ ಕೊಡ್ದಂಗೆ ಅದನ್ನ ಫಿಲ್ಟರ್ ಔಟ್ ಮಾಡ್ಬೋದಲ್ವಾ? ಅಲ್ಲ, ಸ್ಟಾರ್ಟಿಂಗ್ ಬಂದರಿಗಂತೂ ಇದು ಇಂಪಾರ್ಟೆಂಟ್, ಫಸ್ಟ್ ಬಂದರಿಗೆ. ಓಕೆ, 1-2 ಅಟೆಂಪ್ಟ್ ಕೊಟ್ಟರೆ ಓಕೆ ನಡೀತೆ ನಿಮ್ಗೆ ಹೇಳ್ಬೇಕು. ಎಸ್ ಹೋಗ್ತಿದೆಯಾ ನಿಮಗೆ? ಸೊ ಅದರಲ್ಲಿ ನೋಡಿ ನಮ್ಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದಾಗ ಮೇಜರ್ ಆಗಿ ಟಾಪಿಕ್ಗಳು ಬಂದಾಗ ಸೊ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡು ಬರುತ್ತಲ್ವ, ಅಲ್ಲಿಂದ ಸ್ಟಾರ್ಟ್ ಆಗಿಲ್ಲ ಅಂದರೆ ಸೊ ಪ್ರೆಸೆಂಟ್ ಆಗಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಗ್ಗೆ ಓದ್ತಾ ಇರ್ತೀವಿ. ಸೊ ಅದರಲ್ಲಿ ಮೇಜರ್ ಟಾಪಿಕ್ ಅಂದರೆ ಫಂಡಮೆಂಟಲ್ ರೈಟ್ಸ್ ನೀವು ನೋಡ್ಕೊಳ್ಬೇಕು, ಎಲ್ಲ ಆರ್ಟಿಕಲ್ಸ್ ಗೊತ್ತಿರಬೇಕು ನಿಮಗೆ. ಅದರಿಂದ ನಿಮಗೆ ಪ್ರತಿ ಎಕ್ಸಾಮಲ್ಲಿ ಕೂಡ ಒಂದು ಕ್ವಶನ್ಸ್ 1-2 ಕ್ವಶನ್ಸ್ ಇದೇ ಇರುತ್ತೆ. ಓಕೆ, ನೆಕ್ಸ್ಟು ಪಾರ್ಲಿಮೆಂಟ್ರಿ ಸಿಸ್ಟಮ್ ಬಗ್ಗೆ, ಯಾಕಂದರೆ ರೀಸೆಂಟಾಗಿ ತುಂಬ ಡಿಬೇಟ್ಗಳಾಗ್ತದೆ. ಪಾರ್ಲಿಮೆಂಟ್ರಿ ಅಂದರೆ ಅಷ್ಟು ಕರೆಕ್ಟಾಗಿ ವರ್ಕ್ ಮಾಡ್ತಿಲ್ಲ, ತುಂಬ ಡಿಸ್ಕಷನ್ಗಳಾಗ್ತಾ ಇಲ್ಲ, ಸುಮ್ಮನೆ ಅಂದರೆ ಬಿಲ್ಗಳನ್ನು ಹಾಗೆ ಪಾಸ್ ಮಾಡ್ತಾ ಇದ್ದಾರೆ, ಅದು ಇಶ್ಯೂಸ್ ಇದೆ, ಆಗಿ ನೋಡ್ಕೊಳ್ಳಿ. ಆಮೇಲೆ SIR ಬಗ್ಗೆ ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ತುಂಬ ಕಾಂಟ್ರವರ್ಸಿ ಈ ವರ್ಷದಲ್ಲಿ. ಅದೇನೆಂದರೆ ಪೊಲಿಟಿಕಲ್ ಪಾರ್ಟಿ ಪರವಾಗಿ ಅಂದರೆ ಪ್ರೆಸೆಂಟ್ ಪಾರ್ಟಿ ಪರವಾಗಿ ಕೆಲಸ ಮಾಡ್ತಾರೆ, ತುಂಬ ಜನ ಅಪೋಸಿಷನ್ ಬ್ಲೇಮ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅದು ಕೂಡ ನೋಡ್ಕೊಳ್ಳಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂಪಾರ್ಟೆಂಟು. ಸೊ ಮತ್ತೇನು ಬರುತ್ತೆ ಹೇಳಿ ನೋಡೋಣ. ಗವರ್ನರ್ ಇಂಪಾರ್ಟೆಂಟ್. ನೋಡಿ, ಗವರ್ನರ್ ಎಲ್ಲ ಕಡೆ ಇಶ್ಯೂಸ್ ಇದೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಬಂದಾಗ ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಕರ್ನಾಟಕದಲ್ಲಿ ಅವರು ಬಿಲ್ಗಳೇ ಪಾಸ್ ಮಾಡ್ತಾ ಇಲ್ಲ. ಅದಕ್ಕೆ ರೀಸೆಂಟಾಗಿ ಏನಂದರೆ ಯಾವ ಕೇಸ್ ಅದು, ತಮಿಳ್ನಾಡು ಸ್ಟೇಟ್ ವರ್ಸಸ್ ಗವರ್ನರ್ ಆಫ್ ದಿ ತಮಿಳ್ನಾಡು ಕೇಸ್ ಬಂತಲ್ಲ, ಆ ಕೇಸ್ ನೋಡ್ಕೊಳ್ಳಿ. ರೀಸೆಂಟಾಗಿ ಒಂದು ಇಂಪಾರ್ಟೆಂಟ್ ಜಡ್ಮೆಂಟ್ ಅಂದರೆ ಡಾಕ್ಟರ್ ಜಯ ಠಾಕೂರ್ ಕೇಳಿದ್ರೆ ಕೇಸ್ ಕೇಳಿದಾರಾ ನೋಡಿ. ಮೆನಿಸ್ಟ್ರೇಷನ್ ಏನಂತಂದರೆ ಆ್ಯಕ್ಚುಲಿ ಆದಾಗ ಎಷ್ಟೋ ಸ್ಕೂಲ್ಗಳಲ್ಲಿ ಅವರಿಗೆ ವಾಶ್ರೂಮ್ಗಳು ಇರೋಲ್ಲ. ಅದಕ್ಕೇನಂದರೆ ಅವ್ರು ಫಂಡಮೆಂಟಲ್ ರೈಟ್ ಮಾಡಿದ್ದಾರೆ ಅಂಡರ್ ಆರ್ಟಿಕಲ್ 21 ಅಂದರೆ ಮೆನಿಸ್ಟ್ರಲ್ ಹೈಜೀನ್ ಅಂದರೆ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಹೆಣ್ಮಕ್ಳಿಗೋಸ್ಕರ ಸಪ್ರೇಟಾಗಿ ರೂಮ್ ಮಾಡಬೇಕಂತ ಹೇಳಿದ್ದಾರೆ. ಅದೊಂದು ರೀಸೆಂಟಾಗಿ ಫಂಡಮೆಂಟಲ್ ರೈಟಾಗಿ ಘೋಷಣೆ ಮಾಡಿದ್ದಾರೆ ಆರ್ಟಿಕಲ್ 21. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಥರ ಜಡ್ಮೆಂಟ್ಗಳು ನೋಡ್ಕೋಬೇಕು. ಅದೇ ರೀತಿ ರೈಟ್ ಟು ಫುಡ್ ಕೇಳಿದಾರಾ, ರೈಟ್ ಟು ಫುಡ್ ಕೂಡ ಅದನ್ನು ರೀಸೆಂಟಾಗಿ ಫಂಡಮೆಂಟಲ್ ರೈಟ್ ಮಾಡಿದ್ದಾರೆ. ಈ ಥರ ಓದ್ಕೋಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಮೆಂಟ್ಗಳು ಕೂಡ ಇಂಪಾರ್ಟೆಂಟು, ಕೆಲವೊಂದು ರೀಸೆಂಟಾಗಿ ಬಂದಂಥದ್ದು. ಈ ಥರ ಏನೋ ಡೌಟ್ಸ್ ಇದ್ದರೆ ಕೇಳ್ಬೋದು ನೀವು. ಗವರ್ನರ್ ಟಾಪಿಕ್ ತುಂಬ ಚೆನ್ನಾಗಿ ಓದ್ಕೊಳ್ಳಿ. ಆರ್ಟಿಕಲ್ 200 ಗೊತ್ತಲ್ವಾ, ಏನು ಹೇಳುತ್ತೆ ಆರ್ಟಿಕಲ್ 200? ಏನು ಹೇಳುತ್ತೆ? ಸೊ ಎಲ್ಲ ಆರ್ಟಿಕಲ್ ಏನು ಬಂದಿರುತ್ತೆ ನ್ಯೂಸ್ ಪೇಪರಲ್ಲಿ ಅವೆಲ್ಲ ಬರ್ಕೋಬೇಕು ಒಂದು ಕಡೆ. ಎಲ್ಲ ಆರ್ಟಿಕಲ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಕೆಲವೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆರ್ಟಿಕಲ್ 200 ಏನಿರುತ್ತೆ ಅಂದರೆ ಆ್ಯಕ್ಚುಲಿ ನೋಡಿ, ಈಗ ರಾಷ್ಟ್ರ ಏನಂದರೆ ನಮ್ಮ ಸ್ಟೇಟ್ ಇರುತ್ತಲ್ವಾ, ಅದೇನು ಮಾಡುತ್ತೆ, ಬಿಲ್ ಪಾಸ್ ಮಾಡೋಕ್ಕೆ ಅವ್ರ ಹತ್ರ ಸೈನ್ ಮಾಡೋಕ್ಕೆ ಕಳಿಸಿದಾಗ ಅವ್ರಿಗೆ ಎಷ್ಟು ಆಪ್ಷನ್ ಇರುತ್ತೆ? ಹೌ ಮೆನಿ ಆಪ್ಷನ್ಸ್? ಯಾವ ಅವ್ರೇನು ಮಾಡೋದು? ಅಸೆಂಟ್ ಮಾಡ್ಬೋದು, ರಿಟರ್ನ್ ಮಾಡ್ಬೋದು, ಮತ್ತು ಪ್ರಿಸರ್ವ್ ದ ಬಿಲ್ ಫಾರ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ಬೋದು ಅಲ್ವಾ. ಮತ್ತು ಅವ್ರ ಹತ್ರನೇ ಇಟ್ಕೋಬೇಕು. 4 ಆಪ್ಷನ್ ಇರುತ್ತೆ ಅವರಿಗೆ. ಸೊ ಆರ್ಟಿಕಲ್ 200 ಏನಿರ್ತಂದರೆ ಅವರು ರಾಷ್ಟ್ರಪತಿ ಅವ್ರಿಗೆ ಅಂದರೆ ಸೊ ಪ್ರಿಸರ್ವ್ ಮಾಡ್ಬೋದು. ಅದು ಕೂಡ ರೀಸೆಂಟ್ ಟೈಮ್ನಲ್ಲಿ ಕೊಟ್ಟಿದ್ದಾರೆ, 3 months ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ಸೊ ಎಲ್ಲ ಕೂಡ ನೋಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್. ಮತ್ತು SIR ಬಗ್ಗೆ ಅಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. SIR ನೋಡ್ಕೋಬೇಕು. ಮತ್ತು NPR ಗೊತ್ತಾ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಬರುತ್ತೆ ಯಾವುದು, ಇದರಲ್ಲಿ ಅಸೆಂಬಲ್ ಮಾಡಿದ್ರಲ್ಲ, NRC, NPR, NRC, SIR ತುಂಬ ಇಂಪಾರ್ಟೆಂಟು. ಅವೆಲ್ಲ ಕೂಡ ಇಟ್ಸ್ ಅ ಪಾರ್ಟ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಬರ್ತಾ ಹೋಗುತ್ತೆ, ಎಲ್ಲ ನೋಡ್ಕೋಬೇಕಾಗುತ್ತೆ. ಎಸ್ ನೋಡಿ, ಇವತ್ತಿನ ಜಡ್ಮೆಂಟ್ ನೋಡಿದಾಗಂದರೆ ದ ಸುಪ್ರೀಂ ಕೋರ್ಟ್ ಆಫ್ ಅಮೇರಿಕಾ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಗ್ಗೆ ಕಂಪ್ಯಾರಿಸನ್ ಮಾಡ್ಬೋದು ನಿಮಗೆ ಎಕ್ಸಾಮಲ್ಲಿ. ಅದು ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ಸೊ ಅಲ್ಲಿ ಯಾವ ರೀತಿ ವರ್ಕ್ ಮಾಡ್ತಾ ಇದೆ, ವಾಟ್ ಇಸ್ ಡಿಫ್ರೆನ್ಸ್, ಏನೇ ಡಿಫ್ರೆನ್ಸ್ ಹೇಳ್ತಾರಾ ನೋಡೋಣ. ದ ಸುಪ್ರೀಂ ಕೋರ್ಟ್ ಆಫ್ ಅಮೇರಿಕಾ ಆ್ಯಂಡ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಹಾಂ, ಅಂದರೆ ಸುಪ್ರೀಂ ಕೋರ್ಟ್ ಅಂದರೆ ಇಟ್ ಇಸ್ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್. ಬಟ್ ಅಮೆರಿಕಾದಲ್ಲಿ ಏನು ಅಂತಂದರೆ ಸಪ್ರೇಟ್
ಅಲ್ಲಿ ಫೆಡರಲ್ ಸಪ್ರೇಟ್ ಆಗಿದೆ ಅಲ್ವಾ. ಆ್ಯಕ್ಚುಲಿ ನಮ್ಮಲ್ಲಿ ಅಂದರೆ ನೋಡಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅಂತಿದೆ. ಅಲ್ಲಿ ಹೆಂಗಂದ್ರೆ ಸೊ ಸ್ವಲ್ಪ ಅಲ್ಲಿ ಕೂಡ ಸಪ್ರೇಟ್ ಆಗಿದೆ. ಬಟ್ ಇಲ್ಲಿ ಏನಂದರೆ ಎಲ್ಲದಕ್ಕೂ ಹೆಡ್ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅಲ್ಲಿ ಹೆಂಗಂದ್ರೆ ಇವನ್ ಫೆಡರಲ್ ಕೋರ್ಟ್ ಕೂಡ ದೇ ಸೇಮ್ ಪವರ್, ಈಕ್ವಲ್ ಪವರ್ ಅಂತ ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಅದು ಡಿಫ್ರೆನ್ಸ್. ಮತ್ತೇನಂದರೆ ಅಲ್ಲಿ ಜುಡಿಷಿಯರಿ ಸಿಸ್ಟಮ್ ಹೆಂಗಂದ್ರೆ ಅಲ್ಲಿದು ಒಂದ್ಸಲ ಏನೋ ಜಡ್ಮೆಂಟ್ ಬಂದರೆ ಸೊ ಫೈನಲ್ ಅಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ದೇಶದಲ್ಲಿ ಹೆಂಗಂದ್ರೆ ಅದಕ್ಕೆ ಲಾ ಮಾಡ್ಬೋದು ನಮ್ಮ ದೇಶದಲ್ಲಿ, ಆ ಥರ ಇದೆ. ಅದು ಡಿಫ್ರೆನ್ಸ್ ಎರಡು. ಎಸ್. ಮತ್ತು ಅವರು ರಿಟೈರ್ಮೆಂಟ್ ಏಜ್ ಐ ಥಿಂಕ್ ಅಪ್ ಟು ಡೆತ್ ಇದೆಯಾ ನೋಡ್ಕೊಳ್ಳಿ ಒಂದ್ಸಲ ಕರೆಕ್ಟಾಗಿ. ಅದು ತುಂಬ ಕಡೆ ಕೆಲವೊಂದ್ಸಲ ಹೇಳ್ತಾರೆ, ನಾನು ಕರೆಕ್ಟಾಗಿ ನೋಡಿಲ್ಲ ಆ್ಯಕ್ಚುಲಿ. ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಬಂದಾಗ 65 ವರ್ಷ ಅಲ್ವಾ, 65 ಇಯರ್ಸ್ ಇರುತ್ತೆ ಅವ್ರದ್ದು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಎಸ್. ಮತ್ತು ಗವರ್ನರ್ ಟಾಪಿಕ್ ಇಂಪಾರ್ಟೆಂಟು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟಾಪಿಕ್ ಇಂಪಾರ್ಟೆಂಟು, ಫಂಡಮೆಂಟಲ್ ರೈಟ್ಸ್ ಅಂತ ಯಾವಾಗಲೂ ಇಂಪಾರ್ಟೆಂಟ್ ಟಾಪಿಕ್ ಇದೆ. ಏನೇ ಎಕ್ಸಾಮ್ ತೊಗೊಂಡ್ರು ಕೂಡ ಅದ್ರ ಕ್ವಶನ್ಸ್ ಕೇಳ್ತಾ ನೋಡ್ಕೊಳ್ಳಿ. ಫುಲ್ ಆರ್ಟಿಕಲ್ಸ್ ಎಲ್ಲ ಗೊತ್ತಿರಬೇಕು ನಿಮಗೆ. ಆರ್ಟಿಕಲ್ 12 ಟು ಆರ್ಟಿಕಲ್ 35 ಎಲ್ಲ ಗೊತ್ತಿರಬೇಕು. ನೆಕ್ಸ್ಟ್ ಏನು ಬರುತ್ತೆ ಮತ್ತೆ ಹೇಳಿ ನೋಡೋಣ. ರೀಸೆಂಟಾಗಿ ಫೈನಾನ್ಸ್ ಕಮಿಷನ್ ನ್ಯೂಸಲ್ಲಿದೆ. ಎಷ್ಟನೇ ಫೈನಾನ್ಸ್ ಕಮಿಷನ್ ಪ್ರೆಸೆಂಟಾಗಿ? 16th ಅಲ್ವಾ. ಹೂ ಇಸ್ ಚೇರ್ಮನ್? ಅರವಿಂದ್ ಪನಗರ ಇದ್ದಾರೆ, ಹೌದಾ. ಎಷ್ಟು ಪರ್ಸೆಂಟ್ ಇದು ಮಾಡಿದ್ದಾರೆ ಅವರು ಡೆವಲ್ಯೂಷನ್ ಮಾಡೋಕೆ ಹೇಳಿದ್ದಾರೆ? 41% ಅಲ್ವಾ. ಅದು ಇಂಪಾರ್ಟೆಂಟು. ಅಲ್ಲಿ ಯಾವೆಲ್ಲ ನಮಗೆ ಏನಂತ ಕರಿತಾರೆ ವರ್ಟಿಕಲ್ ಡೆವಲ್ಯೂಷನ್ ಮತ್ತು ಆರಿಜೆಂಟಲ್ ಡೆವಲ್ಯೂಷನ್ ಬರುತ್ತೆ, ಅವೆಲ್ಲ ನೋಡ್ಕೋಬೇಕಾಗುತ್ತೆ. ಇಟ್ಸ್ ಪಾರ್ಟ್ ಆಫ್ ಎಕನಾಮಿ, ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ. ವಾಟ್ ಇಸ್ ಆರ್ಟಿಕಲ್ 280? ಯಾರು ಅಪಾಯಿಂಟ್ ಮಾಡ್ತಾರೆ? ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ ದಿ ಚೇರ್ಮನ್ ಆ್ಯಂಡ್ 4 ಮೆಂಬರ್ಸ್ ಟು ದಿ ಫೈನಾನ್ಸ್ ಕಮಿಷನ್ ಆಗುತ್ತೆ. ಪ್ರೆಸೆಂಟಾಗಿ 16th ಇದೆ. ಸೊ ಲಾಸ್ಟ್ ಇತ್ತು 15th ಇತ್ತು. ಆ ಚೇರ್ಮನ್ ಬಂದು NK ಸಿಂಗ್ ಅಂತ, ನಂದಕಿಶೋರ್ ಸಿಂಗ್ ಅಂತ ಕರೀತಾರೆ. ಮತ್ತು ಈ ಥರ ಪಿಕ್ ಮಾಡಬೇಕು ಟಾಪಿಕ್ಗಳು. ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಪಾಲಿಟಿಲಿ ಕೂಡ ಓದಿದ್ರು ಕೂಡ ಸೊ ಯಾರು ಸೆಕೆಂಡ್ ಅಟೆಂಪ್ಟ್ ಎಲ್ಲ ಕೊಡ್ತಿರ್ತಾರೆ ಈ ಥರ ಪಿಕ್ ಮಾಡಿಕೊಂಡು ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು. ಎಸ್. ಎನಿ ಅದರ್ ಡೌಟ್ಸ್? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸುರೇಶ್ ಅರ್ಜಲ್ರಿ ಅವ್ರ ಬುಕ್ ತೊಗೊಂಡು ಓದಿದ್ರೆ ನಿಮ್ಗೆ ಇದಾಗುತ್ತೆ. ಕರೆಂಟ್ ಅಫೇರ್ಸ್ ಅಲ್ಲೇ ಕೇಳ್ತಾ ಹೋಗ್ತಾರೆ ಅಷ್ಟೇ. ಮತ್ತೇನು ಮಾಡ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಬಿಡಿಸ್ತಾರೆ. 15 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಇರಲ್ಲ. GK ಕಾನ್ಸ್ಟಿಟ್ಯೂಷನ್ ಅದೇ ನೋಡಿ. GK ಅಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲೆಲ್ಲ ಕೇಳಿರ್ತಾರೆ, ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾ ಹೋಗ್ತಾರೆ. ಬೇಸಿಕ್ ನಾಲೆಜ್ ಅಂದ್ರೆ ಎಲ್ಲ ಅಂದರೆ ನೀವು ಎಲ್ಲ ಏನಂದರೆ ಸೊ 6 to 10th ಓದಿ, 6 to ನಿಮ್ಗೆ ಎಷ್ಟು ಬರುತ್ತೆ 10th ಓದಿರ್ತಾರೆ. ಅಲ್ಲೇ ಕವರ್ ಆಗುತ್ತೆ. ಆಲ್ಮೋಸ್ಟ್ ಕಾನ್ಸ್ಟಿಟ್ಯೂಷನ್ ಕವರ್ ಆಗುತ್ತೆ, ನಿಮಗೆ ಹಿಸ್ಟ್ರಿ ಕವರ್ ಆಗುತ್ತೆ, ಜಿಯೋಗ್ರಫಿ ಕವರ್ ಆಗುತ್ತೆ. ಸೊ ಇಲ್ಲಿ ಅಂದರೆ ಫ್ಯಾಕ್ಚುಯಲ್ ಏನಾದರೂ ರೀಸೆಂಟಾಗಿ ಬುಕ್ಸ್ಗಳು, ಯಾವ್ದಾದ್ರು ಡ್ಯಾನ್ಸ್ಗಳು ನೋಡಿ. ರೀಸೆಂಟಾಗಿ ಅಂದರೆ ನಮ್ಮ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಗೊತ್ತಲ್ವಾ ಎಷ್ಟಿದೆ ನಮ್ಮ ದೇಶದಲ್ಲಿ? ಶಾಸ್ತ್ರೀಯ ಭಾಷೆಗಳು ಎಷ್ಟಿದೆ? ಕ್ಲಾಸಿಕಲ್ ಲ್ಯಾಂಗ್ವೇಜ್ ರೀಸೆಂಟಾಗಿ 4 ಭಾಷೆ ಕೊಟ್ಟರೆ, 4-6 ಕೊಟ್ಟರೆ. ಮರಾಠಿ, ಅಸ್ಸಾಂ, ಪಾಲಿ ಕೊಟ್ಟಿದ್ದಾರೆ, ಪ್ರಾಕೃತಿ ಕೊಟ್ಟಿದ್ದಾರೆ ಅಲ್ವಾ. ಇಂಪಾರ್ಟೆಂಟ್. ಈ ಥರ ನೋಡ್ಕೋಬೇಕಾಗತ್ತೆ. ಎಸ್. ಕ್ಲಾಸಿಕಲ್ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ UPSCಗೆ. ಮತ್ತು ರಾಮ್ಸಾರ್ ಸೈಟ್ ಇಂಪಾರ್ಟೆಂಟು, ನ್ಯಾಷನಲ್ ಪಾರ್ಕ್ ಇಂಪಾರ್ಟೆಂಟು, ಆಮೇಲೆ ಟೈಗರ್ ರಿಸರ್ವ್ ಇಂಪಾರ್ಟೆಂಟು. ರೀಸೆಂಟಾಗಿ ನಮ್ಮ ದೇಶದಲ್ಲಿ ಅಂದರೆ 2020 ಮಾಡ್ತಾರೆ ಬಿಗ್ ಕ್ಯಾಟ್ ಅಲೈನ್ಸ್ ಕೇಳಿದಿರಾ? ಬಿಗ್ ಕ್ಯಾಟ್ ಅಲೈನ್ಸ್ ಕೇಳಿದಿರಾ? ಅದು ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ಇಂಟರ್ನ್ಯಾಷನಲ್ ಒಂದು ಸಬ್ಮಿಟ್ ಮಾಡ್ತಾಯಿದ್ದಾರೆ. ಅದು ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಅದು ಇಂಪಾರ್ಟೆಂಟ್. ಮತ್ತು ಬಜೆಟ್ ನೋಡ್ಕೊಟ್ರೆ ಎಕನಾಮಿಕ್ಸ್ ಸರ್ವೆ ನೋಡ್ಕೊತಿದ್ದೀರಾ? ಬಜೆಟನ್ನು ವೀಡಿಯೋ ಮಾಡಿದ್ದೀನಿ, ಬೇಕಾದ್ರೆ ನಾನು ಸರ್ ಲಿಂಕ್ ಕಳಿಸ್ತಿರ್ತೀನಿ, ಒಂದು ಸಲ ನೋಡ್ಕೊಳ್ಳಿ. MCQ ಮಾಡಿದ್ದೀನಿ, ಒಂದು 50 ಕ್ವಶನ್ಸ್ ಇದೆ, ನೋಡ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಈ ಥರ ಸರ್ ಇವಾಗ ಕರೆಂಟ್ ಅಫೇರ್ಸ್ನ ಫಿಲ್ಟರ್ ಔಟ್ ಮಾಡಬೇಕಂದ್ರೆ ಹಳೆ ಥೀಮ್ಸ್ ಏನನ್ನ ಕೇಳಿರ್ತಾರೆ. ಇವಾಗ ನ್ಯಾಷನಲ್ ಪಾರ್ಕು, ರಾಮ್ಸಾರ್ ಸೈಟು, ಅದ್ರ ಮೇಲೆ ಇವಾಗ ಹೊಸ ಬಂದಿರೋ ಕರೆಂಟ್ ಅಫೇರ್ಸ್ ಮೇಲೆ ತುಂಬ ಅಂದರೆ ಹೈ ಇಂಪಾರ್ಟೆನ್ಸ್ ಕೊಟ್ಟು ಓದ್ಕೊಂಡ್ರೆ ಸಾಕಾಗಿಲ್ಲ. ಎಲ್ಲ ಒಂಥರ ಈಗ ರಾಮ್ಸಾರ್ ಸೈಟ್ ಅನ್ನೋದು ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಅಲ್ಲೂ ಏನು ಪ್ರೆಸೆಂಟಾಗಿ ಕರೆಂಟ್ ಅಫೇರ್ಸ್ ಇರುತ್ತೆ. ಸುಮ್ಮನೆ ಒಂದು ನೀವೇನಾದರೂ ಸ್ಟೇಟ್ ವೈಸ್ ಸುಮ್ಮನೆ ನೆನ್ಪಿಟ್ಕೋಬೇಕು, ಒಂದು ಏನಾದರೂ ಶಾರ್ಟ್ಕಟ್ ಟ್ರಿಕ್ಸ್ ಮಾಡ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಕೇರಳ ಅಂತ ಬಂದಾಗ ಕೋಡ್ ಬರುತ್ತೆ, ಶೇವ್ ಅಂತ ಬರುತ್ತೆ, SAV ಅಂತ. ಸಿ ಅಂದರೆ ಸಸ್ತಮ್ ಕೊಟ್ಟ, ಎಸ್ ಅಂದರೆ ಸಸ್ತಮ್ ಕೊಟ್ಟ, ಎ ಅಂದರೆ ಅಸ್ತಮ್ ಹುಡಿ, ವಿ ಅಂದರೆ ವೆಂಬರಣ ಅಂತ. ಸೇವ್ ಅಂತ ನೆನ್ಪಿಟ್ಕೊಂಡ್ರೆ ಕೇರಳದಲ್ಲಿ ಒಂದು ಎಲ್ಲ ನಿಮಗೆ ರಾಮ್ಸಾರ್ ಏನಂದರೆ ನ್ಯಾಷನಲ್ ಪಾರ್ಕ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಆ ಥರ. ಬಟ್ ಹಂಗಲ್ಲ ಸರ್, ಇವಾಗ ಎನ್ವೈರ್ಮೆಂಟ್ ತೊಗೊಂಡ್ರೆ ತುಂಬ ಕರೆಂಟ್ ಅಫೇರ್ಸ್ ಇರುತ್ತೆ. ಸ್ಪೀಶೀಸ್ ಮೇಲೇ ಒಂದು 120 ಕರೆಂಟ್ ಅಫೇರ್ಸ್ ಇರುತ್ತೆ. ಬಟ್ ಅದನ್ನ ಫಿಲ್ಟರ್ ಔಟ್ ಹೆಂಗೆ ಮಾಡ್ಬೋದು ಎಫಿಷಿಯೆಂಟ್? ನಾನು ಅದೇ ಹೇಳ್ತಾ ಇದ್ದೇನೆ. ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಕಂಪಲೇಷನ್ ತೊಗೊಳ್ತೀರಲ್ವಾ, ಯಾವ್ದಾರು ಫಾರ್ ಎಕ್ಸಾಂಪಲ್ ಅಂದರೆ 365 ವೀಸಾ ಅಂತ ತೊಗೊಳ್ತೀರ ಅನ್ಕೊಳ್ಳಿ. ಅದರಲ್ಲಿ ಏನು ಮಾಡಬೇಕಂದ್ರೆ ಸೊ ಅಲ್ಲೆಲ್ಲ ಕೊಟ್ಟಿರ್ತಾರೆ ಕ್ಲಾರಿಟಿಯಾಗಿ. ನೀವೇನಂದರೆ ಅಲ್ಲಿ ಯಾವ ಟಾಪಿಕ್ಗಳು ಕೇಳಿದರೆ ಸೊ ಡೈರೆಕ್ಟಾಗಿ ನೀವು ನಿಮ್ಮ ರೆಫರೆನ್ಸ್ ಬುಕ್ಗೆ ಹೋಗ್ಬೇಕು, ಅದನ್ನು ಕರೆಕ್ಟಾಗಿ ಓದ್ಕೋಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ರಾಮ್ಸಾರ್ ಸೈಟ್ ಮೇಲ್ಗಡೆ ನಿಮಗೆ ಪ್ರತಿ ವರ್ಷ ಕ್ವಶನ್ ಬಂದರೂ ಕೂಡ ಡಿಫ್ರೆಂಟಾಗಿ ಕೇಳ್ತಾನೆ. ನಾವು ಯಾವಾಗ ರಾಮ್ಸಾರ್ ಸೈಟ್ ಆಚರಿಸ್ತೀವಿ? ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಆಚರಿಸ್ತೀವಿ. ಯಾವಾಗ ಆಚರಿಸ್ತೀವಿ? ಪ್ರತಿ ವರ್ಷ ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ವಿಶ್ವ ಜೋಗು ಭೂಮಿ ದಿನ ಅಂತ ಕರೀತಾರೆ. ಯಾವಾಗ ಆಚರಿಸ್ತೀವಿ ಪ್ರತಿ ವರ್ಷ ನಾವು? ಫೆಬ್ರವರಿ 2 ಅಲ್ವಾ? ಯಾಕಂದರೆ ಬಿಕಾಸ್ 1971 ಆಯ್ತಂದರೆ ರಾಮ್ಸಾರ್ ಕನ್ವೆನ್ಷನ್ ಅಂತ ಆಯ್ತು, ಇಲ್ಲಿ ಇರಾನ್ದಲ್ಲಿ ಆಯಿತು. ಸೊ ಅದಕ್ಕೆ ಏನು ಮಾಡ್ತೀನಿ, ಪ್ರತಿ ವರ್ಷ February 2 ರಾಮ್ಸಾರ್ ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಅಂತ ಆಚರಿಸ್ತಾರೆ. ಪ್ರೆಸೆಂಟಾಗಿ ನಮ್ಮ ದೇಶದಲ್ಲಿ ಬಂದಾಗ ಎಷ್ಟು 98 ರಾಮ್ಸಾರ್ ಸೈಟ್ ಇದೆ. ನಮ್ಮ ರಾಜ್ಯದಲ್ಲಿ ಬಂದಾಗ ಎಷ್ಟಿದೆ? ಇನ್ನು ಕರ್ನಾಟಕ ಎಷ್ಟಿದೆ? ಕರ್ನಾಟಕದಲ್ಲಿ ಹೇಳ್ರಿ ಮೇಡಮ್, PhD ಕೇಳ್ತಾರೆ ಎಕ್ಸಾಮಲ್ಲಿ.
4 ಇದೆ. ಯಾವ್ದ್ಯಾವುದು? ಮಾಗಡಿ ಕೆರೆ ಅಂತಿದೆ, ಅಗನಾಸಿನಿ ಅಂತಿದೆ, ಅಂಕ ಸಮುದ್ರ ಅಂತಿದೆ, ರಂಗನತಿಟ್ಟು ಪಕ್ಷಿಧಾಮ ಅಂತಿದೆ. 4 ಇದೆ ನಮ್ಮ ರಾಜ್ಯದಲ್ಲಿ ಬಂದಾಗ. ಓಕೆನಾ? ಆಗ ಏನು ಕೇಳ್ತಾರೆ ಅಂದರೆ ಈ ಥರ ಕೇಳ್ತಾರೆ, February 2 ರಾಮ್ಸರ್ ಸೈಟ್ ಆಚರಿಸ್ತಾರೆ ಅಂತ ಕೇಳ್ತಾರೆ. ಸೆಕೆಂಡಲ್ಲಿ ಪ್ರೆಸೆಂಟ್ ಇನ್ ಕರ್ನಾಟಕ ಇನ್ ಇಂಡಿಯಾ 98 ರಾಮ್ಸರ್ ಸೈಟ್ ಅಂತ ಕೇಳ್ತಾರೆ. ಫ್ಯಾಕ್ಚುಲ್ ಏನು ಕೇಳ್ತಾರೆ ಅಂದರೆ ಥೀಮ್ ಆಫ್ ದಿ 2026 ಕೇಳ್ತಾರೆ. 2026 ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಡೇನ ಥೀಮ್ ಕೇಳ್ತಾರೆ. ಥೀಮ್ ಗೊತ್ತಿಲ್ಲ ಅಂದರೆ ಮುಗಿತು ನಿಮಗೆ. ಅಲ್ಲೇನು ಕೇಳ್ತಾರೆ, ಓನ್ಲಿ 1 ಫಾಲೋಸ್, ಓನ್ಲಿ 2 ಫಾಲೋಸ್, ಓನ್ಲಿ 3 ಫಾಲೋಸ್ ಅಂತ ಕೇಳಿದಾಗ ನೀವು ಒಂದು ಗೊತ್ತಿಲ್ಲ ಕೂಡ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಕರೆಂಟ್ ಅಫೇರ್ಸ್ ನೋಡಿ, ಫ್ಯಾಕ್ಚುಲ್ ಇದೆ, ಕರೆಂಟ್ ಅಫೇರ್ಸ್ ಇದೆ, ಈ ಥರ ಕೇಳ್ತಾರೆ ಕ್ವಶನ್ಸ್. ಎಸ್, ಎನಿ ಡೌಟ್ಸ್? ಕಾನ್ಸ್ಟಿಟ್ಯೂಷನ್ ಡೌಟ್ಸ್ ಇದ್ದರೆ ಕೇಳಬೇಕಾದ್ರೆ. ಓಕೆನಾ?